ನಮಸ್ತೆ. ಅನ್ಶು ಅಶೋಕ್ ಹೆಗ್ಡೆ. ಮಿಸ್ಟರ್ ಹೆಗ್ಡೆ, ಇವತ್ತು ಸಬ್ಜೆಕ್ಟು ಒಂಥರ ಮಜಾ ಇದೆ. ಏನ್ ಮಜಾ? ಮಜಾ ಅಂತಂದ್ರೆ, ಈಗ ಹಸ್ಬೆಂಡ್ ವೈಫ್ ಇಬ್ರು ವರ್ಕಿಂಗ್ ಇದ್ರೆ ಬಟ್ ಬೇರೆ ಬೇರೆ ಪ್ರೊಫೆಷನ್ಸು, ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು? ಅಭಿಪ್ರಾಯ, ಗಂಡ ಹೆಂಡತಿ ಬೇರೆ ಬೇರೆ ಪ್ರೊಫೆಷನಲ್ ಇದ್ದಾಗ, ವೃತ್ತಿಯಲ್ಲಿದ್ದಾಗ ಅದನ್ನ ಬ್ಯಾಲೆನ್ಸ್ ಮಾಡಲೇಬೇಕು. ಯಾಕೆಂತಂದ್ರೆ ಅದು ಜೀವನ. ಗಂಡ ಹೆಂಡತಿ ಹೆಂಗೆ ಕಷ್ಟ ಸುಖ ಇರ್ಲಿ, ಅದಿರ್ಲಿ ಇದಿರ್ಲಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಂಗೆ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈಗ ಉದಾಹರಣೆಗೆ ನಾನಿರೋದು ಆರ್ಟಿಸ್ಟ್ ಆಗಿ, ನೀನು ಇದು, ಹಂಗಾಗಿ ಅದ್ರಿಗಿಂತ ನಾನು ಹೇಳೋದೇನು ಅಂತಂದ್ರೆ, ಅಂದ್ರೆ ಈಗ ಇಂಥ ವಿಷಯಗಳ ಬಗ್ಗೆ ಸಾಕಷ್ಟು ಹೊರಗಡೆ ನೀನ್ ತಾನೆ ಹೇಳೋದು, ಹಂಗಾಗಿ ನೀನೇ ಹೇಳೋ. ಹಲೋ, ಈ ಸುಮಾರು ಎಪಿಸೋಡ್ಸ್ ಇಂದ ಬರೀ ನಾನೇ ಮಾತಾಡ್ತಾ ಇದ್ದೀನಿ, ಕಡೆಗೆ ನನಗ್ ಮಾತಾಡಕ್ಕೆ ಬಿಟ್ಟಿದ್ದಿಲ್ಲ ಅಂತ ಹೇಳ್ತಾ ಹಂಗೆಲ್ಲ ಹೇಳ್ತಿಲ್ಲ ಮರೈತಿ, ಹೇಳು. ಕಡೆಗೆ ಅದನ್ನ ಹೇಳ್ಬಿಟ್ರೆ ಆಯ್ತು, ಹೇಳು. ಹೇಳ್ತಿಲ್ಲ. ಸಿ, ಹಸ್ಬೆಂಡ್ ವೈಫ್ ವಿತ್ ಡಿಫ್ರೆಂಟ್ ಪ್ರೊಫೆಷನ್ಸ್. ಫಾರ್ ಎಕ್ಸಾಂಪಲ್, ಈಸ್ ಅನ್ ಆರ್ಟಿಸ್ಟ್. ಇವ್ರದ್ದು ಟೈಮಿಂಗ್ಸ್, ಹೋಗೋ ಟೈಮ್ ಒಂದೇ ಗೊತ್ತಿರುತ್ತೆ, ಬರೋ ಟೈಮ್ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಕನ್ಫರ್ಮೇಶನ್ ಇರಲ್ಲ. ಒಂದ್ಸರಿ ಬೇಗ ಬಂದ್ಬಿಡ್ತೀವಿ. ಅದು ಡಿಪೆಂಡ್ಸ್ ನಮ್ದು ಎಷ್ಟು ಸೀನ್ಗಳಿರುತ್ತೆ. ಯಾಕಂದ್ರೆ ಈ ನಮ್ದು ಈಗ 9 to 6 ಆತರ, ಇದು ನಮ್ದು ಜಾಬ್ ಅಲ್ಲ, ವೃತ್ತಿ. ಆದ್ರೆ ಇದು ಜಾಬ್ ಅಲ್ಲ. ಹೌದು. ಈಗ ನಿಮ್ದಾದ್ರೆ ಒಂದು ಟೈಮಿಂಗ್ಸ್ ಇರುತ್ತೆ. ಹೌದು. ಹೇಳು. ಸಿ, ಅದನ್ನ ನೀವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ, ದಟ್ ಈಸ್ ವೆರಿ ಟ್ರಿಕ್ಕಿ. ಇದರಿಂದಾನೇ ಸುಮಾರು ಜಗಳ ಆಗುತ್ತೆ. ನೀವು ನಂಗೆ ಟೈಮ್ ಕೊಡಲ್ಲ, ಯುನೋ ಯುವರ್ ಪ್ರೊಫೆಷನ್ ಇಸ್ ದಿಸ್ ವೇ. ನನಗೆ ತುಂಬಾ ಜನ ಈ ಒಂದು ಪ್ರಶ್ನೆ ಕೇಳ್ತಾರೆ ರೀ, ನನಗೆ ನಗು ಬಂದ್ಬಿಡುತ್ತೆ ಆಕ್ಚುಲಿ ಅದನ್ನ ಕೇಳಿದಾಗ. ನಿಮ್ಮ ಹಸ್ಬೆಂಡು ಆಕ್ಟರು, ಅವ್ರಿಗೆ ಎಲ್ಲಾ ತರದ್ದು ಏನೋ ಆ ಸೀನ್ಸ್ ಇರುತ್ತೆ, ಕೆಲವೊಂದ್ಸಲ ರೊಮ್ಯಾಂಟಿಕ್ ಸೀನ್ಸ್ ಇರುತ್ತೆ. ಡೋಂಟ್ ಯು ಫೀಲ್ ಅನಾಯ್ಡ್ ವಿತ್ ಇಟ್? ಅಂದ್ರೆ ನಿಮ್ ಕೋಪ ಬರಲ್ವಾ? ಅಥವಾ ನಾನು ಆಕ್ಚುಲಿ ನಗ್ಬಿಡ್ತೀನಿ ಅದರಲ್ಲಿ. ಒಂದೇ ಮಾತು ಹೇಳೋದು, ಅದು ಏನಿದ್ರು ಆಕ್ಷನ್ ಟು ಕಟ್, ಅದು ದಟ್ ಈಸ್ ಹಿಸ್ ಪ್ರೊಫೆಷನ್. ಸೊ ಆ ಪ್ರೊಫೆಷನ್ ಇದರಲ್ಲಿ ಅವ್ರು ಏನ್ ಮಾಡಬೇಕು ಅವ್ರು ಮಾಡ್ತಾರೆ, ಬಿಕಾಸ್ ಹಿ ಹ್ಯಾಸ್ ಟು ಗಿವ್ ಜಸ್ಟಿಸ್ ಟು ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ವಾಟ್ ಹಿ ಇಸ್ ಪ್ಲೇಯಿಂಗ್. ಈಗ ಅವ್ರು ಹೇಳೋ ಪ್ರಕಾರನೇ ಆಗ್ಬಿಟ್ರೆ ನನ್ಗೆ ಈ ಸೀರಿಯಲ್ ಅಲ್ಲಿ 100 ಗಂಟೆ ಮದುವೆ ಆಗ್ಬಿಟ್ಟಿದೆ. ಹೌದು, 100 ಗಂಟೆ ಮದುವೆ ಆಗಿದೆ. ಹಂಗಂತ ಅಂದ್ಬಿಟ್ಟು ಮನೇಲಿ ಪತ್ನಿ ಒಂದೇ, ಎಲ್ಲ ಪತ್ನಿನೂ ಒಂದೇ ತಿಳಿತಾ. ಈ ಆನ್ ಸ್ಕ್ರೀನ್ ರಿಯಲ್ ಅಲ್ಲಿ ಒಂದೇ ಇರೋದು, ಸ್ಕ್ರೀನ್ ಅಲ್ಲಿ ಅದಿರುತ್ತೆ. ಅಲ್ಲ, ನಾನ್ ಹೇಳ್ತಿರೋದು ಅವ್ರು ಹೇಳ್ದಂಗೆ 100 ಗಂಟೆ ಮದುವೆ ಆಗಿದೆ ಎಲ್ಲಾರನ್ನು ನಾವ್ ಹೆಂಡ್ರು ಅಂತ ಹೇಳ್ಕೊಳಕ್ಕಾಗತ್ತ? ಪ್ರೊಫೆಷನ್ ಇರುತ್ತಲ್ಲ, ವೃತ್ತಿ, ಅವ್ರವ್ರ ವೃತ್ತಿಗೆ ಅದು. ಈಗ ನಮ್ದು ಈ ಬೇರೆಯವ್ರಿಗಿಂತ ಏನು ಅಂತಂದ್ರೆ, ಹೌದು, ಕೆಲವೊಂದ್ಸರಿ ಇಂಟಿಮೆಸಿ ಸೀನ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ. ಆಕ್ಷನ್ ಟು ಕಟ್ ಮುಗಿದ್ಮೇಲೆ ಮುಗ್ದೋಯ್ತು ಅಷ್ಟೇ. ಮನೆಗೆ ಬಂದು ಅಲ್ಲಿ ಆ ಶಾರ್ಟ್ ಮುಗೀತು, ಆ ಸೀನ್ ಮುಗೀತು, ಆವತ್ತಿನ ದಿನ ಮುಗೀತು ಅಷ್ಟೇ. ಅದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಬರೋದು ಅದೆಲ್ಲ ಇಲ್ವೇ ಇಲ್ಲ. ಅಲ್ಲ, ಮತ್ತಿಂದ ಏನು ಗೊತ್ತಾ, ಸ್ವಾಭಾವಿಕವಾಗಿ ಏನ್ ಅನ್ಸುತ್ತೆ ಅಂದ್ರೆ, ನಾವು ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಬೇಕು ಅಂತಂದಾಗ ಅಲ್ಲಿ ಅಶೋಕ್ ಹೆಗ್ಡೆ ಆಗಿ ನಾವು ಆಕ್ಟ್ ಮಾಡಕ್ ಆಗಲ್ಲ. ಕ್ಯಾರೆಕ್ಟರ್ ಆಗಿರ್ಬೇಕು. ನಾನು ಅಂತಲ್ಲ, ಈ ಒಂದು ಹೆಣ್ಮಕ್ಳು ಕೂಡ ಆರ್ಟಿಸ್ಟ್ ಇದ್ದಾಗ್ಲೂ ಕೂಡ ಅಷ್ಟೇನೆ, ಗಂಡ್ ಮಕ್ಳು ಆರ್ಟಿಸ್ಟ್ ಇದ್ದಾಗ್ಲೂ ಕೂಡ ಅಷ್ಟೇನೆ. ಅಲ್ಲಿ ಯಾವುದೇ ಈಗ ಅಶೋಕ್ ಹೆಗ್ಡೆ ಅಥವಾ ಇನ್ನೊಬ್ರು ಮತ್ತೊಬ್ರು ಅವ್ರ ಹೆಸರನ್ನ ನೋಡಲ್ಲ, ಆ ಪಾತ್ರದಲ್ಲಿ ನೋಡ್ತಾರೆ. ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸ್ತಾ ಇದ್ರೆ ಚೆನ್ನಾಗೇ ಮಾಡಿಲ್ಲ, ಇದೆಂತ ಹಿಂಗೆ ಅಂತ ಹೇಳೋ ಜನನೂ ಇವ್ರೇನೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಡಿಫ್ರೆಂಟ್ ಪ್ರೊಫೆಷನ್ ಇದ್ದಾಗ, ಈಗ ನಿನ್ನ ಪ್ರೊಫೆಷನ್ ಅಲ್ಲಿ ನಾನು ನಿನ್ನ ನೀನ್ ಫ್ರೀ ಆಗಿರುವುದ, ಅಲ್ಲೇನೋ ನಾನೇನೋ ಒಂದು ಡೌಟ್ ಪಡೋದು, ಅನುಮಾನ ಪಡೋದು, ಇಷ್ಟೊತ್ತಾಯ್ತು ಲೇಟ್ ಆಗೋಗ್ತದೆ ಅಂತ ಅಂತ ಅದು ಇರಬಾರ್ದು, ಇದು ಇರಬಾರ್ದು. ನಾನು ಏನ್ ಹೇಳೋದಂದ್ರೆ, ಇವ್ರು ಇದ್ರಲ್ಲಿ ಹೋಗೋ ಟೈಮ್ ಒಂದು ಗೊತ್ತಿರುತ್ತೆ. ಕೆಲವೊಂದ್ಸಲ ನನ್ಕಿಂತ ಬಿಫೋರ್ ಇವ್ರು ಬಂದಿರ್ತಾರೆ, ನಾನ್ ಲೇಟ್ ಆಗಿ ಬಂದಿರ್ತೀನಿ. ಬಟ್ ದ ಥಿಂಗ್ ಇಸ್, ವಿ ಇನ್ಫಾರ್ಮ್ ಈಚ್ ಅದರ್. ಓಕೆ, ನಾನು ಯೂಶಲಿ ಇವ್ರಿಗೆ ಗೊತ್ತು 8 ಗಂಟೆ ನಾನು ಒಂದು ಒಳಗಡೆ ನಾನು ಬಂದ್ಬಿಡ್ತೀನಿ. ಬೈ ಚಾನ್ಸ್ ನನಗೇನಾದ್ರೂ ಮೀಟಿಂಗ್ಸ್ ಇದೆಯಾ, ಅಥವಾ ಆಟೋ ಸಿಕ್ಲಿಲ್ಲ, ಕ್ಯಾಬ್ ಸಿಕ್ಕಿಲ್ಲ ಅಂತ ನಾನು ವಾಪಸ್ ಬರೋದು ಲೇಟ್ ಆಗ್ತಿದೆ ಅಂತಂದ್ರೆ, ಇಟ್ಸ್ ಮೈ ಡ್ಯೂಟಿ that I inform him that
ನನ್ಗೊಂಚೂರು 1 hour ಲೇಟ್ ಆಗುತ್ತೆ ಅಥವಾ ಅರ್ಧ ಗಂಟೆ ಲೇಟ್ ಆಗುತ್ತೆ ಅನ್ನೋದು ಇವ್ರಿಗೆ ಇನ್ಫಾರ್ಮ್ ಮಾಡೋದು, ದಟ್ ಐ ಡೆಫಿನೆಟ್ಲಿ ಡೂ. ಇವರು ಅಷ್ಟೇ, ಏನಾದ್ರೂ ಇವ್ರಿಗೆ ನೈಟ್ ಶೂಟ್ ಇದೆಯಾ, ಎಕ್ಸ್ಟೆಂಡ್ ಆಗಿದೆಯಾ, ಲೇಟ್ ಆಗಿ ಬರ್ತಾರೆ ಅಂತಂದ್ರೆ ಹಿ ಗಿವ್ಸ್ ಮಿ ಅ ಕಾಲ್, ವೇಟ್ ಮಾಡಬೇಡ, ನೀನ್ ಮಲ್ಕೋ, ನಾನು ಬರೋದು ಲೇಟ್ ಆಗುತ್ತೆ. ಸೊ ಏನಂದ್ರೆ ಪ್ರೊಫೆಷನ್ ನೀವು ಈಚ್ ಅದರ್ಸ್ ಪ್ರೊಫೆಷನ್ ಪ್ಲೀಸ್ ರೆಸ್ಪೆಕ್ಟ್ ದಟ್. ಅವ್ರಿಗೆ ಕೆಲವೊಂದು ಪ್ರೊಫೆಷನ್ ಬೌಂಡ್ರೀಸ್ ಇರುತ್ತೆ, ದೇ ಹ್ಯಾವ್ ಟು ಮೇಂಟೈನ್ ಇಟ್. ಸೊ ಒಬ್ರು ಪ್ರೊಫೆಷನಲ್, ಈಗ ನನ್ ಮೇಲ್ ಕೊಲೀಗ್ಸು ಇರ್ತಾರೆ, ಫಿಮೇಲ್ ಕೊಲೀಗ್ಸು ಇರ್ತಾರೆ, ಇವ್ರಿಗೂ ಫಿಮೇಲ್ ಕೊಲೀಗ್ಸ್ ಇದ್ದಾರೆ, ಮೇಲ್ ಕೊಲೀಗ್ಸ್ ಇದ್ದಾರೆ. ಬಟ್ ಎಸ್, ವಿ ನೋ ವಾಟ್ ವಿ ಆರ್, ಹೂ ವಿ ಆರ್ ಅಂಡ್ ವಾಟ್ ವಿ ಆರ್ ಫಾರ್ ಈಚ್ ಅದರ್. ಸೊ ಡೌಟ್ ಪಡೋದಾಗ್ಲಿ ಒಬ್ರು ಪ್ರೊಫೆಷನ್ ಬಗ್ಗೆ, ಅಥವಾ ಅದನ್ನ ನಂದು ಮೇಲೆ ನಿಮ್ದೇನು ಇಲ್ಲ ಅನ್ನೋ ತರ ಮಾತಾಡಬಾರ್ದು. ಈಚ್ ಪ್ರೊಫೆಷನ್ ಹ್ಯಾವ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಸೊ ಪ್ಲೀಸ್ ರೆಸ್ಪೆಕ್ಟ್ ಈಚ್ ಅದರ್ಸ್. ನೀವ್ ಏನ್ ಮಾಡ್ತೀರಾ? ಒಂದು ಅದೇ ನೀವೊಂದು ಮಾತಾಡಿದ್ರೆ ನನಗೆ ಖುಷಿ ಆಯ್ತು. ಡೌಟ್ ಅಂತ ಈ ಅನುಮಾನ ಏನಾಗುತ್ತೆ ಕೇಳಿದ್ರೆ ಸಂಸಾರನ ಹಾಳು ಮಾಡ್ಬಿಡುತ್ತೆ. ಹೌದು, ಗಂಡ ಹೆಂಡತಿ ಸಂಬಂಧದಲ್ಲಿ ಅನುಮಾನಗಳಿರಬಾರದು. ಆ ಬಂಧನೇ ಬೇರೆ, ಆ ಸಂಬಂಧನೇ ಬೇರೆ. ಅದು ಗಟ್ಟಿಯಾಗಿ ನಾವು ಇಟ್ಕೊಂಡಷ್ಟು ಖುಷಿಯಾಗಿರ್ತೀವಿ. ಅನುಮಾನ ಬಂತ ಮುಗಿದು ಹೋಯ್ತು ಕತೆ. ಬಹುಶಃ ಅದರ ಬಗ್ಗೆ ವಿ ವಿಲ್ ಡೂ ಒನ್ ಕಂಪ್ಲೀಟ್ ಎಪಿಸೋಡ್ ಮಾಡೋಣ. ಓಕೆ, ಸೊ ಪ್ಲೀಸ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೊಫೆಷನ್ and give each other space in their profession. Thank you so much. Namaste.